Hi friends, today I am going to explain about how to prepare liquidator's final statement of accounts. So first problem, ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಫಾರ್ಮೆಟ್ ನೀಟಾಗಿ ಅರ್ಥ ಆಗಿದ್ರೆ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಫಸ್ಟ್ ವಿಡಿಯೋನ ರೆಫರ್ ಮಾಡಿ. So the following particulars related to a limited company which has gone into voluntary liquidation. You are required to prepare the liquidator's final accounts allowing for his remuneration. So remuneration ಕೊಟ್ಟಿದ್ದಾರೆ at 2% on amount realized. ಅಮೌಂಟ್ ಏನು ಅಸೆಟ್ಸ್ ರಿಯಲೈಸ್ ಆಗಿರುತ್ತೆ ಅದ್ರ ಮೇಲೆ 2% remuneration ಕೊಡ್ತಾರೆ. So 2% on amount realized. And next 2% on the amount distributed to unsecured creditors. So unsecured creditors amount ಮೇಲೆ 2% other than preferential creditors. Preferential creditors ಇಲ್ಲ. ಸೊ ಅದು ಬಿಟ್ಟು ಬರೀ ಓನ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ 2% ರೆಮ್ಯುನರೇಷನ್ ಕೊಟ್ಟಿದ್ದಾರೆ. ಅಮೌಂಟ್ ಅಸೆಟ್ ರಿಯಲೈಸೇಷನ್ ಮೇಲೆ 2% ರೆಮ್ಯುನರೇಷನ್. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಮೌಂಟ್ ಮೇಲೆ 2% ರೆಮ್ಯುನರೇಷನ್. ನೆಕ್ಸ್ಟ್ ಪಾಯಿಂಟು, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 10,000 ಕೊಟ್ಟವ್ರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 32,000 ಕೊಟ್ಟವ್ರೆ, ಡಿಬೆಂಚರ್ 10,000 ಕೊಟ್ಟವ್ರೆ. ನೆಕ್ಸ್ಟ್ ಅಸೆಟ್ ರಿಯಲೈಸ್ ಆಗಿರೋದು ಯಾವ್ದ್ಯಾವುದು ಅಂತ ಅಸೆಟ್ಸ್ ಕೊಟ್ಟಿದ್ದಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000, ಪ್ಲಾಂಟ್ ಆ್ಯಂಡ್ ಮಿಷನರಿ 18,650, ಫಿಕ್ಚರ್ ಆ್ಯಂಡ್ ಫಿಟ್ಟಿಂಗ್ಸ್ 1,000. ಸೊ ದಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹1,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಫಾರ್ಮೆಟ್ ಗೊತ್ತಿರಬೇಕು. ಸೊ ರಿಸಿಪ್ಟ್ ಸೈಡ್, ಪೇಮೆಂಟ್ ಸೈಡ್ ಏನೇನು ರೆಕಾರ್ಡ್ ಮಾಡ್ತೀವಿ ಅಂತ ಫುಲ್ಲು ಫಾರ್ಮೆಟ್ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಫಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ಗೆ ಹೋಗೋಣ. ಸೊ ಫಸ್ಟು ಫಾರ್ಮೆಟಲ್ಲಿ ಏನಿದೆ ನೋಡಿ, ರಿಸಿಪ್ಟ್ ಸೈಡು ಫಸ್ಟ್ ಕ್ಯಾಶು ಬ್ಯಾಂಕ್ ಅಂತ ಇದೆ. ಸೊ ಇಲ್ಲಿ ಕ್ವಶನಲ್ಲಿ ನಿಮಗೆ ಕ್ಯಾಶು ಬ್ಯಾಂಕ್ ಅಂತ ಎಲ್ಲಿದೆ ಚೆಕ್ ಮಾಡಿ. ಕ್ಯಾಶು ಬ್ಯಾಂಕ್ ಅಂತ ಏನಾರ ಕೊಟ್ಟಿದ್ದಾರೆ? ಯಾವುದೇ ರೀತಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಿಲ್ಲ. ಸೊ ಕ್ಯಾಶು ಬ್ಯಾಂಕು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದು ತಗೊಂಡಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನು ತಗೋಬೇಕು ಫಾರ್ಮೆಟಲ್ಲಿ ನೋಡಿ, ಅಸೆಟ್ಸ್ ರಿಯಲೈಸ್. ಸೊ ಕ್ವಶನಲ್ಲಿ ನೋಡಿ ಅಸೆಟ್ಸ್ ರಿಯಲೈಸ್ ಕೊಟ್ಟಿದ್ದಾರೆ. ಹೌದು, ದಿ ಅಸೆಟ್ಸ್ ರಿಯಲೈಸ್ ದಿ ಫಾಲೋಯಿಂಗ್ ಸಮ್ಸ್. ಅಸೆಟ್ ರಿಯಲೈಸ್ ಕೊಟ್ಟಿದ್ದಾರೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೊಟ್ಟವ್ರೆ, ಪ್ಲಾಂಟ್ ಆ್ಯಂಡ್ ಮಿಷನರಿ ಕೊಟ್ಟವ್ರೆ, ಫಿಕ್ಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ತೀರಾ. ಕ್ವಶನಲ್ಲಿ ಏನು ಅಸೆಟ್ಸ್ ರಿಯಲೈಸ್ ಕೊಟ್ಟಿದ್ದಾರೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡ್ರಿ. ಇದಾದ್ಮೇಲೆ ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ, ಚೆಕ್ ಮಾಡಿ. ಯಾವುದೇ ರೀತಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ, ಸೊ ತಗೊಳ್ಳಲ್ಲ. ನೆಕ್ಸ್ಟ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಲ್ಸ್ ಆನ್ ಶೇರ್ ಹೋಲ್ಡರ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ ಕ್ವಶನ್ ಅಲ್ಲಿ. ಸೊ ಇವಾಗ ಫಾರ್ಮೆಟ್ ಅಲ್ಲಿ ಓನ್ಲಿ ಇರೋದು ಅಸೆಟ್ ರಿಯಲೈಸ್. ಸೊ ಅಸೆಟ್ ರಿಯಲೈಸೇಷನ್ ಮಾತ್ರ ರೆಕಾರ್ಡ್ ಮಾಡಿದ್ರಿ. ರಿಸಿಪ್ಟ್ ಸೈಡ್ ಓನ್ಲಿ ಅಸೆಟ್ ರಿಯಲೈಸ್. ಸೊ ಟೋಟಲ್ ನಿಮ್ ಬಿಸ್ನೆಸ್ ಅಲ್ಲಿ ಇವಾಗ ಕ್ಯಾಶ್ ಇರೋದು 39,650. ನೆಕ್ಸ್ಟ್ ಫಸ್ಟ್ ನೀವು ಯಾವಾಗಲೂ ಪೇಮೆಂಟಲ್ಲಿ ಪ್ರಿಫರೆನ್ಸ್ ಪ್ರಕಾರನೇ ಪೇ ಮಾಡಬೇಕು. ಫಸ್ಟ್ ಯಾರಿಗೆ ಪೇ ಮಾಡಬೇಕು? ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ. ಸೊ ನಾನು ಆಲ್ರೆಡಿ ಕ್ವಶನಲ್ಲಿ ಹೇಳಿದೆ, ಇಲ್ಲಿ ಯಾವುದೇ ರೀತಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಫಸ್ಟ್ ಪಾಯಿಂಟ್ ಇಲ್ಲ, ನಿಲ್. ಸೆಕೆಂಡ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಚೆಕ್ ಮಾಡಿ. ಫಾರ್ಮೆಟಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ ಆರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಲೀಗಲ್ ಅಥವಾ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆಯಾ ಚೆಕ್ ಮಾಡಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ₹1,000 ಅಂತ ಹೇಳಿದ್ದಾರೆ. ಆಸ್ ಇಟ್ ಈಸ್ ಕಾಪಿ ಮಾಡ್ತೀರಾ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ₹1,000. ಸೊ ನೆಕ್ಸ್ಟ್ ಇದಾದ್ಮೇಲೆ ಫಾರ್ಮೆಟ್ ಅಲ್ಲಿ ಏನು ಹೇಳಿರೋದು? ಸೊ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಹೇಳಿದ್ದಾರೆ. ಸೊ ರೆಮ್ಯುನರೇಷನ್ ಅಸೆಟ್ ರಿಯಲೈಸ್ ಮೇಲೆ, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ. ಸೊ ಫಸ್ಟ್ ಕ್ವಶನ್ ಅಲ್ಲಿ ಯಾವ್ದ್ರ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಚೆಕ್ ಮಾಡಿ. ಇಲ್ಲಿ ಹೆಡ್ಡಿಂಗ್ ಅಲ್ಲಿ ಕ್ವಶನ್ ಅಲ್ಲಿ ನೋಡಿ, ರೆಮ್ಯುನರೇಷನ್ 2% ಆನ್ ಅಮೌಂಟ್ ರಿಯಲೈಸ್ ಅಂದ್ರೆ ಅಸೆಟ್ ರಿಯಲೈಸ್ ಅಮೌಂಟ್ ಮೇಲೆ 2% ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅಸೆಟ್ ರಿಯಲೈಸ್ ಟೋಟಲ್ ಅಮೌಂಟ್ ಎಷ್ಟಿದೆ? 39,650 ಇದೆ. ಸೊ 2% ಆನ್ ಅಮೌಂಟ್ ರಿಯಲೈಸ್ ಅಥವಾ ಅಸೆಟ್ ರಿಯಲೈಸ್ ಎಷ್ಟು ಟೋಟಲ್ ಅಸೆಟ್ ರಿಯಲೈಸ್ ಆಗಿರೋದು? 20 plus 18,650 plus 1,000, 39,650 into 2% ರೆಮ್ಯುನರೇಷನ್ ಕೊಟ್ಟಿರೋದು. ಕ್ವಶನ್ ಅಲ್ಲಿ 2% ಆನ್ ಅಮೌಂಟ್ ರಿಯಲೈಸ್. ಸೊ 2/100 ಮಾಡ್ಕೊಂಡ್ರಿ 793 ಅಸೆಟ್ ರಿಯಲೈಸ್ ಮೇಲೆ ಸಿಕ್ತು. ಸೊ ನೆಕ್ಸ್ಟ್ ಏನ್ ರೆಮ್ಯುನರೇಷನ್ ಹೇಳಿದ್ದಾರೆ? ಸೊ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹೇಳಿದ್ದಾರೆ. ಯಾವಾಗಲೂ ಅಷ್ಟೇ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ನೀವು ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅವ್ರದ್ದು ಕಂಡೀಷನ್ಸ್ ಇದೆ. 3 ಕಂಡೀಷನ್ಸ್ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್. ಬಟ್ ಅವ್ರ ಹತ್ರ ಅಮೌಂಟ್ ಈಗ ನಾವು ಕಂಪನಿಯವರು ಪೇ ಮಾಡೋಕೆ ನಮ್ಮ ಹತ್ರ ಅವೈಲಬಲ್ ಇದೆಯಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಅದನ್ನ ಹಂಗೆ ಬ್ಲಾಂಕ್ ಬಿಟ್ಕೊಂಡಿರ್ಬೇಕು ಫಸ್ಟ್.
ಫಸ್ಟ್ ನಾವು. ಸೊ 3rd ಪಾಯಿಂಟ್ ಮುಗೀತಿದೊಂದು ಬ್ಯಾಲೆನ್ಸ್ ಹಂಗೆ ಬಿಟ್ಟಿರಬೇಕು. 4th ಪ್ರಿಫರೆನ್ಸ್. ಸೊ ಫಾರ್ಮೇಟ್ ಅಲ್ಲಿ ನೋಡಿ 4th ಪ್ರಿಫರೆನ್ಸ್ ಏನು, ಡಿಬೆಂಚರ್ ಹೋಲ್ಡರ್ಗೆ ಪೇ ಮಾಡ್ತೀರಾ. ಸೊ ಡಿಬೆಂಚರ್ ಅಂತ ಏನಾರ ಕ್ವಶನ್ ಅಲ್ಲಿ ಇದೆಯಾ ಚೆಕ್ ಮಾಡಿ. ಸೊ ಡಿಬೆಂಚರ್ ಇದೆ, ಡಿಬೆಂಚರ್ 10,000 ಇದೆ. ಸೊ ಡಿಬೆಂಚರ್ 10,000 ರೆಕಾರ್ಡ್ ಮಾಡಿದ್ವಿ. ಯಾವ್ದಾದ್ರು ಕ್ವಶನ್ ಅಲ್ಲಿ ನಿಮ್ಗೆ ಡಿಬೆಂಚರ್ದು ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ ಇದೆ ನೋಡಿ, ಯಾವುದೇ ರೀತಿ ಡಿಬೆಂಚರ್ ಇಲ್ಲಿ ಬಿಟ್ರೆ ಎಲ್ಲೂ ಡಿಬೆಂಚರ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಆ ಪಾಯಿಂಟ್ ಬರಲ್ಲ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಕ್ವಶನ್ ಅಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಇದೆಯಾ ನೋಡಿ, ಇದೆ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಎಷ್ಟು, 10,000. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 10,000 ರೆಕಾರ್ಡ್ ಮಾಡ್ಕೊಂಡ್ರಿ. ಅದಾದ್ಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ಗೆ ನೀವು ಅಮೌಂಟ್ ಪೇ ಮಾಡಿದ್ರಿ. ನೆಕ್ಸ್ಟ್ ಯಾರಿಗೆ ಪೇ ಮಾಡಬೇಕು, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡಬೇಕು. ಪೇ ಮಾಡೋಕೆ ನಿಮಗೆ ದುಡ್ಡಿದೆಯಾ ಇಲ್ವಾ ಅಂತ ಫಸ್ಟ್ ನೋಡ್ಕೋಬೇಕು. ಇಲ್ಲಿ ಚೆಕ್ ಮಾಡಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಎಷ್ಟು ಪೇ ಮಾಡಬೇಕು, ನೀವು 32,000 ಅಷ್ಟು ದುಡ್ಡು ನಿಮ್ಮ ಹತ್ರ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಹೆಂಗ್ ಚೆಕ್ ಮಾಡ್ಕೋಬೇಕು ಅಂದ್ರೆ ಈ ವರ್ಕಿಂಗ್ ನೋಟ್ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ನಿಮ್ಗೆ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಫಸ್ಟ್ ನೀವು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಅಮೌಂಟ್ ಪೇ ಮಾಡೋಕೆ ದುಡ್ಡು ಎಷ್ಟು ಉಳ್ಕೊಂಡಿದೆ ಚೆಕ್ ಮಾಡೋಕೆ. ಟೋಟಲ್ ರಿಸಿಪ್ಟ್ ಅಮೌಂಟ್ ಎಷ್ಟು, ಟೋಟಲ್ ರಿಸಿಪ್ಟ್ ಅಮೌಂಟ್ ಎಷ್ಟು, 39,650 ಮೈನಸ್ ಆಲ್ ಪೇಮೆಂಟ್ ಬಿಫೋರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡೋಕ್ಕಿಂತ ಮುಂಚೆ ಟೋಟಲ್ ಪೇಮೆಂಟ್ಸ್ ಎಷ್ಟಿದೆ. ಸೊ 1000 ಇಲ್ಲಿ ನೋಡಿ, 1000 ಆದ್ಮೇಲೆ 793 ಆದ್ಮೇಲೆ 10,000 ಇದೆ. ಟೋಟಲ್ ಪೇಮೆಂಟ್ ನ ಮೈನಸ್ ಮಾಡ್ಕೊಂಡ್ರಿ, ಟೋಟಲ್ ರಿಸಿಪ್ಟ್ ಇಂದ ಟೋಟಲ್ ಪೇಮೆಂಟ್ ನ ಮೈನಸ್ ಮಾಡ್ಕೊಂಡ್ರಿ. ಸೊ ಡಿಫರೆನ್ಸ್ ಬರೋದು ಇವಾಗ ನಾವು ಒಂದು ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ನಿಮ್ಮ ಕಂಪನಿಲಿ 39,650. ಸೊ 39,650 ಅಮೌಂಟ್ ಇದೆ. ಅದರಲ್ಲಿ ನೀವು ಎಲ್ಲಾರ್ಗೂ ಪೇ ಮಾಡ್ಕೊಂಡು ಬಂದಿದ್ದೀರಾ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡೋಕ್ಕಿಂತ ಮುಂಚೆ ಎಲ್ಲಾರ್ಗೂ ಪೇ ಮಾಡ್ಕೊಂಡು ಬಂದ್ಮೇಲೆ ಲಾಸ್ಟ್ ನಿಮ್ಮ ಹತ್ರ ಎಷ್ಟು ದುಡ್ಡು ಉಳ್ಕೊಂಡಿದೆ. ನಿಮ್ ಬಿಸ್ನೆಸ್ ಅಲ್ಲಿ ಎಷ್ಟಿದೆ ಇವಾಗ, 17,857. ಬಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಎಷ್ಟು ಪೇ ಮಾಡಬೇಕಿತ್ತು, 32,000. ಸೊ ನಿಮ್ಮ ಹತ್ರ ಸಫಿಶಿಯಂಟ್ ಅಮೌಂಟ್ ಇಲ್ಲ, ನಾಟ್ ಸಫಿಶಿಯಂಟ್. ಸೊ ಅವಾಗ ನೀವು ಇದರಲ್ಲಿ ಕಂಡೀಷನ್ಸ್ ಇದೆ, ಇದನ್ನು ನೀಟಾಗಿ ನೋಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಏನು ಅಂತ ಅಂದ್ರೆ ಇದರಲ್ಲಿ ಸೊ ಫಸ್ಟ್ ಕಂಡೀಷನ್ ಬರೋ ಬ್ಯಾಲೆನ್ಸ್ ಅಮೌಂಟ್ ಅವೈಲಬಲ್ ಈ ಸಫಿಶಿಯಂಟ್ ಟು ಪೇ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಅಂದ್ರೆ ನಿಮಗೆ ಪೇ ಮಾಡೋಕೆ ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಅಲ್ಲಿ 17,857 ಬದಲು 40,000 ಬಂದಿತ್ತು ಅನ್ಕೊಳ್ಳಿ ಡಿಫ್ರೆನ್ಸ್. ಸೊ 40,000 ಇದೆ, ನೀವು ಅವ್ರಿಗೆ ಪೇ ಮಾಡಬೇಕಾಗಿದ್ದು ಎಷ್ಟು, 32. ಸೊ ಈ ಅಮೌಂಟ್ ಗಿಂತ ನಿಮ್ಮ ಹತ್ರ ಇನ್ನೂ ದುಡ್ಡು ಜಾಸ್ತಿ ಇದೆ, ಸಫಿಶಿಯಂಟ್ ಇದೆ ಅಂದ್ರೆ ಈ ತರ ಫಾರ್ಮುಲಾ ಆಗ್ತೀರಾ ಕಮಿಷನ್ ಕಂಡುಹಿಡಿಯೋದಕ್ಕೆ. ನಾಟ್ ಸಫಿಶಿಯಂಟ್ ಅಂದ್ರೆ ಈ ತರ ಫಾರ್ಮುಲಾ ಆಗ್ತೀರಾ. ಇಲ್ಲಿ ಇನ್ನೂ ನಿಮ್ಗೆ ಈಸಿಯಾಗಿ ಎಕ್ಸಾಂಪಲ್ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ನಿಮ್ ಕಂಪನಿ ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇದಾರೆ, ನಿಮ್ಗೆ ಸಾಲ ಕೊಟ್ಟಿದ್ರು, ಬಾರೋಯಿಂಗ್ ಲೋನ್ ತಗೊಂಡಿದ್ರಿ 10,000. ಕಂಪನಿ ವೈಂಡ್ ಅಪ್ ಮಾಡೋ ಟೈಮಲ್ಲಿ ಸೊ ನೀವು ಪೇ ಮಾಡೋದಕ್ಕೆ 10,000ಕ್ಕಿಂತ ಜಾಸ್ತಿ ಅಮೌಂಟೇ ಇದೆ ನಿಮ್ಮ ಹತ್ರ. ನಿಮ್ ಕಂಪನಿ ಕ್ಲೋಸ್ ಮಾಡೋ ಟೈಮಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡೋಕೆ 10,000ಕ್ಕಿಂತ ಜಾಸ್ತಿನೇ ಇದೆ, ಒಂದು 11,000ನೇ ಅಂತ ಅನ್ಕೊಳ್ಳಿ. ಜಾಸ್ತಿ ದುಡ್ಡೇ ಇದೆ ಅಂದ್ರೆ ಸಫಿಶಿಯಂಟ್ ಇದೆ. ಸಫಿಶಿಯಂಟ್ ಇದ್ದಾಗ ಅವ್ರಿಗೆ ಎಷ್ಟು ಅಮೌಂಟ್ ನೀವು ಪೇ ಮಾಡಬೇಕು, ಆ ಅಮೌಂಟ್ ಸಫಿಶಿಯಂಟ್ ಇದ್ರೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಆ ಅಮೌಂಟ್ ಇಂಟು ಕ್ವಶನ್ ಅಲ್ಲಿ 2% ರೆಮ್ಯುನರೇಷನ್ ಕೊಟ್ಟರೆ 2% /100 ಮಾಡಿದ್ರೆ ರೆಮ್ಯುನರೇಷನ್ ಸಿಗುತ್ತೆ. ಈ 200ನೇ ಅವಾಗ ನೀವು ಇಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಅಕಸ್ಮಾತ್ ನಾಟ್ ಸಫಿಶಿಯಂಟ್ ಇದ್ರೆ ಬ್ಯಾಲೆನ್ಸ್ ಅಮೌಂಟ್ ಅವೈಲಬಲ್ ಈಸ್ ನಾಟ್ ಸಫಿಶಿಯಂಟ್ ಟು ಪೇ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡೋಕೆ ಸಫಿಶಿಯಂಟ್ ಅಮೌಂಟ್ ಇಲ್ಲ ಅಂತ ಅಂದಾಗ ಅವಾಗ ನೀವೇನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕಂಪನಿಯವರು ನೀವು 10,000 ಸಾಲ ಇಸ್ಕೊಂಡಿದ್ರಿ. ಕಂಪನಿ ವೈಂಡಿಂಗ್ ಅಪ್ ಮಾಡೋ ಟೈಮಲ್ಲಿ ನಿಮ್ಮ ಹತ್ರ ಉಳ್ಕೊಂಡಿರೋ ದುಡ್ಡೇ 4,000. ಅವ್ರಿಗೆ ದುಡ್ಡು ಕೊಡಕ್ ದುಡ್ಡು ಇಲ್ಲ, ಇರೋದೇ 4,000. ಅಷ್ಟೇ ಅಮೌಂಟ್ ನ ನೀವು ಪೇ ಮಾಡಬೇಕು. ಅವಾಗ ಬ್ಯಾಲೆನ್ಸ್ ಇರೋ ಅಮೌಂಟ್ ಅವೈಲಬಲ್ ಅಮೌಂಟ್ ಇಂಟು ಎಷ್ಟು ಪರ್ಸೆಂಟ್ ರೆಮ್ಯುನರೇಷನ್, 2% ಡಿವೈಡೆಡ್ ಬೈ 102 ಅಂದ್ರೆ 100%ಗೆ 2ನ ಆಡ್ ಮಾಡ್ಕೋಬೇಕು, 102. ಸೊ ಅವಾಗ ಬರೋ ಅಮೌಂಟ್ ನ ರೆಮ್ಯುನರೇಷನ್ ಅಂತ ಪೇ ಮಾಡ್ತೀರಾ. ಸೊ ಒಂದು ಸಫಿಶಿಯಂಟ್ ಇದ್ರೆ ಎಷ್ಟು ಅಮೌಂಟ್ ನಿಮ್ಗೆ ಅವೈಲಬಲ್ ಬ್ಯಾಲೆನ್ಸ್ ಬರುತ್ತೆ ಆ ಅಮೌಂಟ್ ಇಂಟು ಎಷ್ಟು ಪರ್ಸೆಂಟ್ ಕಮಿಷನ್ /100 ಮಾಡ್ಕೋಬೇಕು. ನಾಟ್ ಸಫಿಶಿಯಂಟ್ ಇದ್ರೆ ಸೊ 100 ಜೊತೆಗೆ ರೆಮ್ಯುನರೇಷನ್ ಆಡ್ ಮಾಡ್ಕೊಂಡು ತಗೊಂತೀರಾ. ಸೊ ಒಂದು ಕ್ಲಿಯರ್ ಆಗಿ ಅರ್ಥ ಆಗಿರ್ಲಿ. ಸೊ ಸಫಿಶಿಯಂಟ್ ಅಂದ್ರೆ ನಿಮ್ಮ ಕಂಪನಿಲಿ ಇನ್ನು ಪೇ ಮಾಡೋಕೆ ದುಡ್ಡು ಉಳ್ಕೊಂಡಿದೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ. ನಾಟ್ ಸಫಿಶಿಯಂಟ್ ಅಂದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡೋಕೆ ನಿಮ್ಮ ಹತ್ರ ಅಮೌಂಟ್ ಉಳ್ಕೊಂಡಿಲ್ಲ. ಸೊ ಕ್ವಶನ್ ಅಲ್ಲಿ ನಿಮ್ಗೆ ಅಕಸ್ಮಾತ್ ಶೇರ್ ಹೋಲ್ಡರ್ಸ್ ಕೊಟ್ಟಾಗನು ರೆಮ್ಯುನರೇಷನ್ ಪೇ ಮಾಡಬೇಕು ಅಂದ್ರೆ ಅವಾಗ್ಲೂ ಸೇಮ್ ಫಾರ್ಮುಲಾನೇ ಬರುತ್ತೆ. ಸೊ ಇವಾಗ ನೀವೇ ಹೇಳ್ಬೇಕು, ಕ್ವಶನ್ ಅಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗಿದ್ರೆ ಇವಾಗ ನಿಮ್ಮ ಹತ್ರ ಟೋಟಲ್ ರಿಸಿಪ್ಟ್ 39,650 ಇದೆ.
ನಿಮ್ಮ ಹತ್ರ ಇರೋ 39,650 ದುಡ್ಡಲ್ಲಿ ನೀವು ಪೇ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲಾರ್ಗು. ಸೊ ಎಲ್ಲಾರ್ಗು ಪೇ ಮಾಡ್ಕೊಂಡು ಬಂದ್ಮೇಲೆ ನಿಮ್ಮ ಹತ್ರ 21,793 ಪೇ ಮಾಡಿದ್ದೀರಾ. ಲಾಸ್ಟ್ ನಿಮ್ಮ ಹತ್ರ ಉಳ್ಕೊಂಡಿರೋದು ಎಷ್ಟು ದುಡ್ಡು? 17,857 ಉಳ್ಕೊಂಡಿದೆ. ಬಟ್ ನೀವು ಅವರಿಗೆ ಪೇ ಮಾಡಬೇಕಾಗಿದ್ದು ಎಷ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ? 32,000. ಸೊ ಅಷ್ಟು ದುಡ್ಡು ಉಳ್ಕೊಂಡಿದ್ಯಾ? ನೀವು ಪೇ ಮಾಡಬೇಕಾಗಿರೋದು 32,000, ಬಟ್ ನಿಮ್ಮ ಹತ್ರ ದುಡ್ಡಿರೋದು 17,857. ಸೊ ದುಡ್ಡಿಲ್ಲ, ನಾಟ್ ಸಫಿಶಿಯಂಟ್ ಇದ್ದಾಗ ಫಾರ್ಮುಲಾ ಏನು? ಅಮೌಂಟ್ ಅವೈಲಬಲ್ ಇರೋದೆಷ್ಟು? 17,857. ಸೊ ನಾಟ್ ಸಫಿಶಿಯಂಟ್ ಇದ್ರೆ ಸೊ ಫಾರ್ಮುಲಾ ಹೇಳಿದ್ರೆ ಎಷ್ಟು ಕಮಿಷನ್ ರೆಮ್ಯುನರೇಷನ್ ಕೊಟ್ಟವ್ರೆ ಡಿವೈಡ್ ಬೈ ಸೊ ಆ ರೆಮ್ಯುನರೇಷನ್ 100ಗೆ ಆಡ್ ಮಾಡಿ ತಗೊಬೇಕು. ಕ್ವಶನ್ ಅಲ್ಲಿ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಪರ್ಸೆಂಟ್ ಕೊಟ್ಟವ್ರೆ? 2%. ಸೊ 2 ಡಿವೈಡೆಡ್ ಬೈ 102. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ 17,857 ಇಂಟು 2 ಡಿವೈಡ್ ಬೈ 102 ಮಾಡಿದ್ರೆ ಸೊ ಆನ್ಸರ್ ನಿಮಗೆ 350 ಬರುತ್ತೆ. ಎಷ್ಟು? 350. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ ನಿಮಗೆ. ನಾಟ್ ಸಫಿಶಿಯಂಟ್ ಅಂದ್ರೆ ಒಂದು ಶಾರ್ಟ್ ಕಟ್ ಅಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕ್ವಶನ್ ಅಲ್ಲಿ ನಾಟ್ ಸಫಿಶಿಯಂಟ್ ಇರೋ ಪೇ ಮಾಡಕ್ ದುಡ್ಡು ಉಳ್ಕೊಂಡಿಲ್ಲ ಅಂತಂದ್ರೆ ಏನ್ ರೆಮ್ಯುನರೇಷನ್ ಕೊಟ್ಟಿರ್ತಾರೆ 100ಗೆ ಆಡ್ ಮಾಡ್ಕೊಳ್ಳಿ. ಸಫಿಶಿಯಂಟ್ ದುಡ್ಡು ಪೇ ಮಾಡಕ್ಕಿದ್ರೆ ಅವ್ರಿಗೆ ಪೇ ಮಾಡ್ಬಿಟ್ಟು ಈ ಅಮೌಂಟ್ ಅಲ್ಲೇ ನೀವು 2 ಡಿವೈಡ್ ಬೈ 100 ಮಾಡ್ಕೊಂತೀರ, ನಾರ್ಮಲ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ದಂಗೆ. ಇಷ್ಟೇ. ಇದಾದ ಮೇಲೆ ಟೋಟಲ್ ರಿಸಿಪ್ಟ್ ಇಂದ ಇಷ್ಟು ಅಮೌಂಟ್ ಪೇಮೆಂಟ್ ನ ಮೈನಸ್ ಮಾಡಬೇಕು. ಸೊ ಆಮೇಲೆ ಇದೇ ಅಮೌಂಟ್ ನ ಇಲ್ಲಿ ಕಾಪಿ ಮಾಡಬಾರ್ದು. ಟೋಟಲ್ ರಿಸಿಪ್ಟ್ 39,650 ಮೈನಸ್ 1,000 ಮೈನಸ್ 793 ಮೈನಸ್ 350 ಮೈನಸ್ 10,000 ಮೈನಸ್ 10,000 ಬ್ಯಾಲೆನ್ಸ್ 17,507. 39,650 ಇಂದ ಇಷ್ಟು ಅಮೌಂಟ್ ನು ಮೈನಸ್ ಮಾಡಿ ಬರೋ ಬ್ಯಾಲೆನ್ಸಿಂಗ್ ಫಿಗರ್ ಇದು 17,507. ಇಷ್ಟೇ ಪ್ರಾಬ್ಲಮ್. ಒಂದು ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಕ್ವಶನ್ ಅಲ್ಲಿ ಒಂದು ಗೊತ್ತಿರಲಿ, ಇನ್ನೊಂದು ಇಟ್ ಈಸ್ ಎ ಬೇಸ್ಡ್ ಆನ್ ಫಾರ್ಮೆಟ್ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಪ್ರಾಬ್ಲಮ್ ಮಾಡೋಕೆ ಈಸಿ ಆಗುತ್ತೆ. ಪೇಮೆಂಟ್ ಸೈಡ್ ಮಾಡ್ಬೇಕಾದ್ರೆ ಪ್ರಿಫರೆನ್ಸ್ ಪ್ರಕಾರನೇ ಮಾಡ್ಕೊಂಡ್ ಬರಬೇಕು. ಇವಾಗ ನೋಡಿ ಕ್ವಶನ್ ಅಲ್ಲಿ ನೆಕ್ಸ್ಟ್ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಬೇಕು, ಬಟ್ ಕ್ವಶನ್ ಅಲ್ಲಿ ಶೇರ್ ಹೋಲ್ಡರ್ಸ್ ಏನು ಕೊಟ್ಟೇ ಇಲ್ಲ, ಸೊ ರೆಕಾರ್ಡ್ ಮಾಡೋಂಗಿಲ್ಲ. ಇಷ್ಟೇ, ಮುಗೀತು ಪ್ರಾಬ್ಲಮ್ಮು. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಸೊ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.